ಅಂದು 1974 ಕನ್ನಡದ ಬೆಳ್ಳಿ ತೆರೆಯಲ್ಲಿ ಒಂದು ಚಿತ್ರ ತೆರೆ ಕಾಣುತ್ತೆ. ಸಂಪತ್ತಿಗೆ ಸವಾಲ್. ಈ ಚಿತ್ರದ ನಾಯಕಿ ಮಂಜುಳಾ. ತಾವುಕರ್ ಸಿದ್ದಪ್ಪನ ಮಗಳು ದುರ್ಗಿಯಾಗಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಜನರಿಗೆ ಹುಚ್ಚು ಹಿಡಿಸುವಂತೆ ಈ ಚಿತ್ರದಲ್ಲಿ ಅಭಿನಯಿಸುತ್ತಾರೆ. ಈ ಚಿತ್ರದ ನಂತರ ಕನ್ನಡದ ಚಿತ್ರರಂಗದಲ್ಲಿ ಬೆಳ್ಳಿತೆರೆಯ ಬಜಾರಿ ಎಂದೇ ಮುಂದೆ ಪ್ರಖ್ಯಾತರಾಗುತ್ತಾರೆ. ಸಂಪತ್ತಿಗೆ ಸವಾಲ್, ಎರಡು ಕನಸು, ಭಕ್ತ ಕುಂಬಾರ, ಶ್ರೀನಿವಾಸ ಕಲ್ಯಾಣ, ದಾರಿ ತಪ್ಪಿದ ಮಗ, ಮಯೂರ, ಬೆಸುಗೆ, ಕಿಟ್ಟುಪುಟ್ಟು ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಸಾಲು ಸಾಲು ಸೂಪರ್ ಹಿಟ್ ಚಲನಚಿತ್ರಗಳನ್ನು ಕೊಟ್ಟವರು. ಇಂತಹ ಮಂಜುಳಾ ಅವರು ಚಿತ್ರರಂಗದಲ್ಲಿ ಉತ್ತುಂಗಕ್ಕೆ ಏರಿದಷ್ಟು ತಮ್ಮ ಬದುಕಿನ ಪಯಣದಲ್ಲಿ ಉತ್ತುಂಗಕ್ಕೆ ಏರಲು ಸಾಧ್ಯವಾಗಲಿಲ್ಲ. ಇಂತಹ ಮಂಜುಳಾ ಅವರ ಜೀವನದುದ್ದಕ್ಕೂ ಆದ ಅಂತಹ ಇತರಕರ ಘಟನೆಗಳೇನು? ಚಿತ್ರರಂಗದಲ್ಲಿ ಉತ್ತುಂಗದ ಶಿಖರದಲ್ಲಿದ್ದರೂ ಈಗಾಗಲೇ ಮದುವೆಯಾಗಿದ್ದ 2 ಮಕ್ಕಳಿದ್ದ ಪರಪುರುಷನನ್ನು ಗುಟ್ಟಾಗಿ ಮದುವೆಯಾಗಿದ್ದು ಯಾಕೆ? ಮದುವೆ ನಂತರ ಅವರ ಜೀವನದಲ್ಲಿ ಆದ ಘಟನೆಗಳೇನು? ಮಂಜುಳರವರ ಒಬ್ಬನೇ ಮಗ ಈಗ ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ? ಮಂಜುಳರವರ ಮನೆಯವರು ಮತ್ತು ಅವರನ್ನು ಬಲ್ಲ ಚಿತ್ರರಂಗದ ನಟರು ಅವರ ಬಗ್ಗೆ ಏನು ಹೇಳುತ್ತಾರೆ? ಕೇವಲ 32 ವರ್ಷಕ್ಕೆ ಅವರ ಸಾವು ಆ ವಿಧಿ ಬಯಸಿದ್ದು ಏಕೆ ಎಂಬ ಆ ಎಲ್ಲ ನಂಬಲಾಗದ ವಿಷಯಗಳನ್ನು ನಿಮಗಾಗಿ ಹೇಳಲಿದ್ದೇವೆ ಈ ವಿಡಿಯೋದಲ್ಲಿ. ಮಂಜುಳಾರವರು ಹುಟ್ಟಿದ್ದು 1954 ತುಮಕೂರಿನ ಹೊನ್ನೇನಹಳ್ಳಿಯಲ್ಲಿ. ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು. ಇಂತಹ ಮಂಜುಳಾರವರಿಗೆ ಕಲೆಯ ಬಗ್ಗೆ, ನೃತ್ಯದ ಬಗ್ಗೆ ತುಂಬಾ ಆಸಕ್ತಿಯನ್ನು ಹೊಂದಿದ್ದರು. ಅದಕ್ಕೆ ಅವರ ಮನೆಯವರು ಕೂಡ ಮುಂದೆ ಮಂಜುಳಾರವರಿಗೆ ಸಪೋರ್ಟ್ ಮಾಡುತ್ತಾರೆ. ನಂತರ ಮಂಜುಳಾ ಅವರು ಭರತನಾಟ್ಯ ಕ್ಲಾಸ್ಗೆ ಸೇರಿಕೊಳ್ಳುತ್ತಾರೆ. ಕೆಲವು ದಿನಗಳಲ್ಲಿ ಭರತನಾಟ್ಯದಲ್ಲಿ ಸಾಕಷ್ಟು ಪರಿಣಿತಿಯನ್ನು ಪಡೆಯುತ್ತಾರೆ. ಇದರ ನಂತರ ಮಂಜುಳಾರವರಿಗೆ ಸಿನಿಮಾದಲ್ಲಿ ನಾನು ಕೂಡ ಆಕ್ಟ್ ಮಾಡಿ ಒಳ್ಳೆಯ ಹೆಸರು ಮಾಡಬೇಕೆಂಬ ಆಸಕ್ತಿ ಬೆಳೆಯುತ್ತದೆ. ಹೀಗಾಗಿ ಬೆಂಗಳೂರಿನ ಪ್ರಭಾತ್ ಕಲಾವಿದರ ನಾಟಕ ರಂಗಕ್ಕೆ ಸೇರಿಕೊಳ್ಳುತ್ತಾರೆ. ನಂತರ ಹಲವಾರು ನಾಟಕಗಳಲ್ಲಿ ಅಭಿನಯಿಸುವಂತಹ ಅವಕಾಶ ಇವರಿಗೆ ದೊರೆಯುತ್ತದೆ. ಹೀಗಿದ್ದಾಗ 1966ರಲ್ಲಿ ಮಂಜುಳಾರವರ ಬದುಕಿಗೆ ಅತಿ ದೊಡ್ಡ ತಿರುವೊಂದು ಸಿಗುತ್ತದೆ. 1966ರಲ್ಲಿ ಮನೆ ಕಟ್ಟಿ ನೋಡು ಎಂಬ ಸಿನಿಮಾಗೆ ಬಾಲನಟಿಯಾಗಿ ಅವಕಾಶ ಸಿಗುತ್ತದೆ. ಈ ಚಿತ್ರದಲ್ಲಿ ಅವರ ಚಿಕ್ಕಪ್ಪ ಸಿದ್ದಲಿಂಗಯ್ಯನವರು ಒಂದು ಸಣ್ಣ ಪಾತ್ರ ನಿರ್ವಹಿಸುತ್ತಿರುತ್ತಾರೆ. ಈ ಮೊದಲಿನಿಂದಲೇ ಸಿನಿಮಾ ರಂಗದಲ್ಲಿ ಮಂಜುಳಾರವರ ಚಿಕ್ಕಪ್ಪ ಇದ್ದುದರಿಂದ ಬಾಲ ಕಲಾವಿದೆಯಾಗಿ ನಿರ್ದೇಶಕರಿಗೆ ಹೇಳಿ ಮಂಜುಳಾ ಮತ್ತು ಅವರ ಮನೆಯವರನ್ನು ಒಪ್ಪಿಸಿ ಮಂಜುಳಾರವರಿಗೆ ಒಂದು ಸಣ್ಣ ಪಾತ್ರ ಕೊಡಿಸುತ್ತಾರೆ. ಈ ಮನೆ ಕೊಟ್ಟು ನೋಡು ಸಿನಿಮಾದಲ್ಲಿ ಮಂಜುಳಾರವರು ಅಭಿನಯಿಸುವಾಗ ಅವರಿಗೆ ಕೇವಲ 11 ವರ್ಷ. ಆ ಸಿನಿಮಾದಲ್ಲಿ ಬಾಲ ಕಲಾವಿದೆಯಾಗಿ ಅಭಿನಯಿಸಿ ಒಂದು ಸಣ್ಣ ಹೆಸರು ಕೂಡ ಮಾಡುತ್ತಾರೆ. ನಂತರ ಅವರಿಗೆ ಮತ್ತಷ್ಟು ಮಗದಷ್ಟು ಸಿನಿಮಾ ರಂಗದಲ್ಲಿ ಅವಕಾಶಗಳು ಬರತೊಡಗುತ್ತವೆ. ನಂತರ ಪದವೀಧರ, ಎರಡು ಮುಖ ಅನ್ನುವಂತಹ ಸಿನಿಮಾಗಳಲ್ಲಿ ಬಾಲ ಕಲಾವಿದೆಯಾಗಿ ಮಂಜುಳಾ ಅಭಿನಯಿಸುತ್ತಾರೆ. ಅನಂತರ ಜೊತೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸುತ್ತಾರೆ. ಅಂತಿಮವಾಗಿ 1972ರಲ್ಲಿ 18ನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಯಾರ ಸಾಕ್ಷಿ ಎಂಬ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಾರೆ. ಆ ಸಿನಿಮಾ ಅಷ್ಟಾಗಿ ಹೇಳಿಕೊಳ್ಳುವ ಹೆಸರು ಕೂಡ ಮಾಡಲಿಲ್ಲ. ಅನಂತರ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವ 3 ವಜ್ರಗಳು ಸಿನಿಮಾದಲ್ಲಿ ಅವರಿಗೆ ನಟಿಸುವ ಅವಕಾಶ ಸಿಗುತ್ತದೆ. ಈ ಸಿನಿಮಾ ಅಂದಿನ ಕಾಲದಲ್ಲಿ ಮಂಜುಳಾರವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತದೆ. ನಂತರ ರಾಜ್ಕುಮಾರ್ ಅವರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅಭಿನಯಿಸುವ ಅವಕಾಶ ಮಂಜುಳಾರವರಿಗೆ ದೊರೆಯುತ್ತದೆ. ಸಂಪತ್ತಿಗೆ ಸವಾಲ್, ಎರಡು ಕನಸು ಇಂತಹ ಮರೆಯಲಾಗದ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಮಂಜುಳಾರವರು ತಮ್ಮ ವಿಶಿಷ್ಟ ಪಾತ್ರದ ಮೂಲಕ ಕರುನಾಡಿನ ಜನಮಾನಗಳಲ್ಲಿ ಅಂದಿನಿಂದ ಉಳಿದುಕೊಂಡು ಬಿಡುತ್ತಾರೆ. ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಸರಿಸಮನಾಗಿ ಮಂಜುಳಾ ಅವರು ಬಜಾರಿ ಪಾತ್ರದಲ್ಲಿ ಜನರನ್ನು ರಂಜಿಸಿ ಬಿಡುತ್ತಾರೆ. ಇವರ ಅಭಿನಯಕ್ಕೆ ಕರುನಾಡಿನ ಜನರು ಅಂದು ಹುಚ್ಚೆದ್ದು ಕುಣಿಯುವಂತೆ ಮಾಡುತ್ತಾರೆ. ನಂತರ ಬ್ಯಾಕ್ ಟು ಬ್ಯಾಕ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶ್ರೀನಾಥ್, ಶಂಕರ್ನಾಗ್ ಅವರ ಜೊತೆಗೆ ಒಳ್ಳೊಳ್ಳೆಯ ಸಿನಿಮಾಗಳಲ್ಲಿ ಅಭಿನಯಿಸಲು ಅವಕಾಶಗಳು ದೊರೆಯುತ್ತವೆ. ಅಂದಿನ ಕಾಲದಲ್ಲಿ ಶ್ರೀನಾಥ್ ಅವರ ಜೊತೆಯಲ್ಲಿ 35ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿ ಜನರಿಗೆ ಮೋಡಿ ಮಾಡುತ್ತಾರೆ. ಅಂದಿನ ಕಾಲದಲ್ಲಿ ಶ್ರೀನಾಥ್ ಮತ್ತು ಮಂಜುಳಾ ಅವರನ್ನು ಪ್ರಣಯ ಜೋಡಿ ಎಂಬ ಹೆಸರಿನಿಂದ ಕರೆಯುವಷ್ಟು ಪ್ರಖ್ಯಾತರಾಗಿ ಬೆಳೆದು ಬಿಡುತ್ತಾರೆ. ಹೀಗೆ ಕನ್ನಡದ ಎಲ್ಲಾ ಪ್ರಖ್ಯಾತ ನಟರ ಜೊತೆಗೂ ಕೂಡ ಅಭಿನಯಿಸುತ್ತಾರೆ. ಹಾಗೆ ಅವರೊಂದಿಗೆ ತಾವು ಕೂಡ ಪ್ರಖ್ಯಾತಿಯನ್ನು ಪಡೆಯುತ್ತಾರೆ. ಹೀಗೆ ಕೇವಲ 10 ವರ್ಷದ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಮಂಜುಳಾ ಅವರು ಪ್ರಖ್ಯಾತಿಯನ್ನು ಪಡೆಯುತ್ತಾರೆ.
ಹೀಗೆ ಮಂಜುಳರವರು ಸಿನಿಮಾ ರಂಗದಲ್ಲಿ ಉತ್ತುಂಗದ ಶಿಖರದಲ್ಲಿದ್ದಾಗ ಅಚಾನಕ್ಕಾಗಿ ಅವರಿಗೂ ಕೂಡ ಎಲ್ಲರಂತೆ ತನ್ನ ಪಟ್ಟದಿಂದ ಕೆಳಗಿಳಿಯುವ ಸಂದರ್ಭಗಳು ಒಂದರ ಹಿಂದೆ ಒಂದರಂತೆ ಬಂದು ಒದಗಿ ಬಿಡುತ್ತವೆ. ಒಂದೇ ವರ್ಷದಲ್ಲಿ 16 ಸಿನಿಮಾಗಳನ್ನು ನಟಿಸುತ್ತಿದ್ದ ಮಂಜುಳರವರು 1983ರ ನಂತರ ಸಿನಿಮಾ ರಂಗದಿಂದ ದೂರ ಉಳಿಯುವಂತಹ ಸಂದರ್ಭಗಳು ಬಂದು ಬಿಡುತ್ತವೆ. ಇದಕ್ಕೆ ಕಾರಣ ಯಾರಿಗೂ ಗೊತ್ತಿಲ್ಲದ ಅವರ ಮದುವೆ ವಿಚಾರಗಳು ಚಿತ್ರರಂಗದಲ್ಲಿ ಸುದ್ದಿಯಾಗಿ ಹೋಗಿಬಿಡುತ್ತದೆ. ನಂತರ ಅವರಿಗೂ ಯಾಕೋ ಸಿನಿಮಾ ರಂಗದಲ್ಲಿ ಆಸಕ್ತಿ ಇಲ್ಲದ ಕಾರಣ ಸಿನಿಮಾ ರಂಗದಿಂದ ದೂರ ಉಳಿಯುವಂತೆ ಮಾಡುತ್ತದೆ. ಅದಲ್ಲದೆ ನಂತರ ಒಂದು ಮಗು ಕೂಡ ಅವರಿಗೆ ಜನಿಸುತ್ತದೆ. ಅದರ ಯೋಗಕ್ಷೇಮದ ಬಗ್ಗೆ ಸ್ವಲ್ಪ ಗಮನ ಹರಿಸುತ್ತಾರೆ. ಅದೇ ಸಮಯದಲ್ಲಿ ಚಿತ್ರರಂಗದಲ್ಲಿ ಒಂದರಿಂದ ಒಂದರಂತೆ ಆಧುನಿಕ ಜಗತ್ತಿಗೆ ಟ್ರೆಂಡ್ಗಳು ಬದಲಾಗುತ್ತಾ ಹೋಗುತ್ತವೆ. ಬೇರೆ ರಾಜ್ಯದ ಹೀರೋಯಿನ್ಗಳನ್ನು ಕರೆಸಿ ಹೀರೋಗಳ ಜೊತೆ ಅಭಿನಯಿಸಲು ನಿರ್ದೇಶಕರು ಮತ್ತು ನಿರ್ಮಾಪಕರು 80-90ರ ದಶಕದಲ್ಲಿ ಹೆಚ್ಚು ಮನಸ್ಸು ಮಾಡುತ್ತಾರೆ. ಈ ಎಲ್ಲಾ ಕಾರಣಗಳಿಂದ ಮಂಜುಳರಂತಹ ಪ್ರತಿಭಾನ್ವಿತ ನಟಿಯರು ಚಿತ್ರರಂಗದಿಂದ ದೂರ ಉಳಿದು ಅವಕಾಶಗಳು ಕೈತಪ್ಪಿ ಹೋಗುತ್ತವೆ. ಹೀಗೆ ಸಿನಿಮಾ ರಂಗದಲ್ಲಿ ಅವಕಾಶಗಳಿಲ್ಲದ ಕಾರಣ ಮಂಜುಳರವರು ಆರ್ಥಿಕವಾಗಿ ಸ್ವಲ್ಪ ಕುಸಿಯುತ್ತಾರೆ. ಒಂದು ಕಾಲದಲ್ಲಿ ರಾಣಿಯಂತೆ ಮೆರೆದಿದ್ದ ಮಂಜುಳರವರಿಗೆ ಆ ಸಣ್ಣ ಪುಟ್ಟ ಪಾತ್ರಗಳು ಒಗ್ಗದಿದ್ದರೂ ಮಾಡಲೇಬೇಕಾದ ಅನಿವಾರ್ಯತೆ ಉಂಟಾಗುತ್ತದೆ. ನಂತರ ಯಾವುದೇ ಪಾತ್ರಗಳಿಲ್ಲದೆ ಅವಕಾಶಗಳು ಇಲ್ಲದೆ ಚಿತ್ರರಂಗದಿಂದ ಮಂಜುಳಾ ಅವರು ಕಂಪ್ಲೀಟ್ ಆಗಿ ದೂರ ಉಳಿದು ಬಿಡುತ್ತಾರೆ. ನಿಮ್ಮ ಹತ್ರ ಬರೋದಿಕ್ಕೆ ನನ್ನ ಮನಸ್ಸಕ್ಕೂ ಒಪ್ತಾ ಇಲ್ಲ. ನಿಮ್ಮ ತಂದೆ ತಾಯಿಗೆ ಇನ್ನು ನಾವು ಈ ನಿಟ್ಟಿನಲ್ಲಿ ನೋಡುವುದಾದರೆ ಮಂಜುಳರವರಿಗೆ ಇದ್ದಕ್ಕಿದ್ದ ಹಾಗೆ ಯಾಕೋ ಸಿನಿಮಾ ಅವಕಾಶಗಳು ಕಡಿಮೆ ಆದವು ಎಂಬುದಕ್ಕೆ ಕೆಲವು ಕಾರಣಗಳು ಕೂಡ ಇವೆ. ಅದರಲ್ಲಿ ಕೆಲವೊಂದು ಹೇಳುವುದಾದರೆ 1976ರಲ್ಲಿ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾ ಹುಡುಗಾಟದ ಹುಡುಗಿ. ಆ ಸಿನಿಮಾವನ್ನು ಡೈರೆಕ್ಟ್ ಮಾಡಿದಂತವರು ಕರುಣಾನಿಧಿ ಅಕ್ಕನ ಮಗ ಅಮೃತಂ, ಮೂಲತಃ ತಮಿಳುನಾಡಿನವರು. ಆ ಚಿತ್ರಕ್ಕೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಕೂಡ ಅವರೇ ಆಗಿರುತ್ತಾರೆ. ನಂತರ ಆ ಸಿನಿಮಾ ಹಿಟ್ ಆದ ಕಾರಣ ಮತ್ತೆ ಒಂದು ಸಿನಿಮಾ ಮಾಡುತ್ತಾರೆ. ಆ ಸಿನಿಮಾದಲ್ಲಿ ಇವರಿಬ್ಬರ ಪರಸ್ಪರ ಭೇಟಿ ಮತ್ತು ಮಾತುಕತೆಗಳಿಂದ ಅವರಿಬ್ಬರಲ್ಲಿ ಪರಸ್ಪರ ಪ್ರೇಮಾಂಕುರವಾಗುತ್ತದೆ. ಅದಾಗಲೇ ನಿರ್ದೇಶಕ ಅಮೃತಂ ರವರಿಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇರುತ್ತಾರೆ. ಅದು ಯಾಕೋ ಎನ್ನು ಮಂಜುಳರವರು 2 ಮಕ್ಕಳಿದ್ದ ಪರಪುರುಷನ ಪಲ್ಲಂಗದಲ್ಲಿ ಬಿದ್ದು ಬಿಡುತ್ತಾರೆ. ಆದರೆ ಈ ಸುದ್ದಿಯನ್ನು ಮಂಜುಳರವರಾಗಲಿ ಅವರ ಮನೆಯವರಾಗಲಿ ಎಲ್ಲೂ ಕೂಡ ಹೇಳಿಕೊಳ್ಳುವುದಿಲ್ಲ. ಯಾಕೆಂದರೆ ಸಿನಿಮಾ ರಂಗದಲ್ಲಿ ಅವರಿಗೆ ಮುಂದೆ ಅವಕಾಶಗಳು ಕಡಿಮೆಯಾಗುತ್ತವೆ ಎಂದು ಅವರಿಗೆ ಅನಿಸಿರಬಹುದು. ಆದರೆ ಗ್ರಹಚಾರ ಎಂಬಂತೆ ಒಂದು ದಿನ ಪತ್ರಕರ್ತರನ್ನು ತಮ್ಮ ಮನೆಗೆ ಊಟಕ್ಕೆ ಕರೆಯುತ್ತಾರೆ. ಅದರಲ್ಲಿ ಓರ್ವ ಪತ್ರಕರ್ತ ಮಂಜುಳರವರ ಕೊರಳಿನಲ್ಲಿ ತಾಳಿ ಇರುವುದನ್ನು ನೋಡಿ ಮರುದಿನ ತಮ್ಮ ಪತ್ರಿಕೆಯಲ್ಲಿ ಮಂಜುಳಾ ಅವರಿಗೆ ಮದುವೆಯಾಗಿದೆ ಎಂದು ಹೇಳಿ ಪ್ರಕಟಿಸಿ ಬಿಡುತ್ತಾರೆ. ನಂತರ ಮಂಜುಳರವರಿಗೂ ಈ ವಿಷಯ ತಿಳಿಯುತ್ತದೆ. ಇದರಿಂದಾಗಿ ಪತ್ರಕರ್ತನ ಮೇಲೆ ಕೋಪಗೊಳ್ಳುತ್ತಾರೆ. ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಇದರಲ್ಲಿ ಕುತ್ತಿಗೆಯಲ್ಲಿ ತಾಳಿ ಇತ್ತು. ಅದೊಂದು ಫೋಟೋಗ್ರಾಫ್ ತೆಗಿಸ್ಬಿಟ್ಟು ಅವಾಗ ನಾನು ಕನ್ನಡಪ್ರಭದಲ್ಲಿ ಮ್ಯಾಗಝೈನ್ ಎಡಿಟರ್ ಆಗಿದ್ದೆ. ಸೊ ಆ ಫೋಟೋಗ್ರಾಫ್ ಹಾಕ್ಬಿಟ್ಟು ಮಂಜುಳಾ ಅವರು ವಿವಾಹವಾಗಿದೆ ಅನ್ನೋದಕ್ಕೆ. ಅನಂತರ ಸಿನಿಮಾ ರಂಗದಲ್ಲಿ ಅವಕಾಶಗಳು ಕೂಡ ಕಡಿಮೆಯಾಗುತ್ತಾ ಹೋಗುತ್ತವೆ. ನಂತರ 1984ರಲ್ಲಿ ಅಭಿಷೇಕ್ ಎನ್ನುವ ಒಬ್ಬ ಮಗ ಕೂಡ ಜನಿಸುತ್ತಾನೆ. ಈ ಮಗುವಿನ ಜನನದ ನಂತರ ಕಂಪ್ಲೀಟ್ ಆಗಿ ಸಿನಿಮಾ ರಂಗದಿಂದ ಮಂಜುಳರವರು ದೂರ ಉಳಿದು ಬಿಡುತ್ತಾರೆ. ಅಂತಿಮವಾಗಿ 1986ರಲ್ಲಿ ಅಪರಾಧಿ ನಾನಲ್ಲ ಎಂಬ ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ. ಎಲ್ಲವೂ ಕೂಡ ಇದ್ದು ಅವರ ಕೊನೆಗಾಲದಲ್ಲಿ ಒಂಟಿ ಜೀವನ ನಡೆಸುವ ಮಟ್ಟಿಗೆ ಬಂದು ಬಿಡುತ್ತಾರೆ. ಅದ್ಯಾಕೋ ಏನೋ ಅವರ ಗ್ರಹಚಾರವೆಂಬಂತೆ ಅದೇ ಸಮಯಕ್ಕೆ ಅವರ ಸ್ನೇಹಿತರು, ನೆಂಟರು, ಇಷ್ಟರು, ಮನೆಯವರು ಅವರಿಂದ ಎಲ್ಲರೂ ದೂರ ಉಳಿದು ಬಿಡುತ್ತಾರೆ. ಚಿತ್ರರಂಗದಲ್ಲಿ ಹೆಸರು ಮಾಡಿದ ಮಂಜುಳರವರು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಕುಸಿದು ಹತಾಶರಾಗಿ ಜೀವನ ನಡೆಸುವ ಮಟ್ಟಿಗೆ ಬಂದು ನಿಂತು ಬಿಡುತ್ತಾರೆ. ಅಪರೂಪಕ್ಕೆ ಬಂದು ಹೋಗುತ್ತಿದ್ದ ಅವರ ಗಂಡ ತಮಿಳುನಾಡಿನಲ್ಲಿ ಅವರ ಸಂಸಾರ ಜೊತೆ ಫುಲ್ ಟೈಮ್ ಅಲ್ಲೇ ಉಳಿದು ಬಿಡುತ್ತಾರೆ. ಇದೆಲ್ಲದರ ಕಾರಣವೆಂಬಂತೆ ಮಂಜುಳರವರು ತನ್ನ ಮಗನ ಜೊತೆಗೆ ಯಾರೂ ಇಲ್ಲದೆ ಒಂಟಿ ಜೀವನ ನಡೆಸುವ ಮಟ್ಟಿಗೆ ಬಂದು ಬಿಡುತ್ತಾರೆ. ಇದರೆಲ್ಲದರಿಂದ ಬೇಸತ್ತು ಮಂಜುಳರವರು ತಮ್ಮ ಅಂತಿಮ ದಿನಗಳಲ್ಲಿ ಒಂದಿಷ್ಟು ಪ್ರೀತಿಗಾಗಿ ಹಂಬಲಿಸುತ್ತಿರುತ್ತಾರೆ. ನಂತರ ತಾನು ಹುಟ್ಟಿದ ತುಮಕೂರಿನಲ್ಲಿ ಒಂದಿಷ್ಟು ಜಮೀನನ್ನು ತೆಗೆದುಕೊಂಡು ಅಲ್ಲಿ ಒಂದು ಶಿವನ ದೇವಸ್ಥಾನವನ್ನು ಸಹ ಕಟ್ಟಿಸುತ್ತಾರೆ. ನಂತರ ಶಿರಾ ಬಳಿ 20 ಎಕರೆ ಜಮೀನು ಕೂಡ ಖರೀದಿ ಮಾಡುತ್ತಾರೆ. ಹೀಗೆ ತಮ್ಮ ಒಂಟಿತನವನ್ನು ಹೋಗಲಾಡಿಸಿಕೊಳ್ಳಲು ಹೆಚ್ಚೆಚ್ಚು ತಮ್ಮ ಊರು ಮತ್ತು ತಾವು ಖರೀದಿಸಿದ ಜಮೀನಿನಲ್ಲಿ ಕಾಲ ಕಳೆಯುತ್ತಿರುತ್ತಾರೆ. ನಂತರ ಅವರ ಜೊತೆಗೆ ಪ್ರೀತಿಯಿಂದ ಸಲುಗೆಯಿಂದ ಯಾರೂ ಇಲ್ಲದ ಕಾರಣ ತೀವ್ರವಾಗಿ ಒಂಟಿತನದಿಂದ ಮಂಜುಳಾ ಅವರು ದಿನದಿಂದ ದಿನಕ್ಕೆ ಖಿನ್ನತೆಗೆ ಒಳಗಾಗುತ್ತಾರೆ. ಯಾವ ಹೂವು ಯಾರ ಮುಡಿವು ಯಾರ ಒಲವು ಹೀಗೆ ಮುಂದೆ ನೊಂದುಕೊಂಡು ಜೀವನ ಮಾಡುವ ಪರಿಸ್ಥಿತಿ ತನ್ನವರಿಂದಲೇ ಮಂಜುಳಾ ಅವರಿಗೆ ಒದಗಿ ಬಿಡುತ್ತದೆ. ಇಂತಹ ಸಂದರ್ಭದಲ್ಲಿ ಒಂದು ದಿನ ತಮ್ಮ ಮನೆಯಲ್ಲಿ ಮಗನಿಗೆ ಹಾಲು ಕಾಯಿಸಲು ಸ್ಟವ್ ಆನ್ ಮಾಡಿ ತಮ್ಮ ಮಗ ಅವರ ಹತ್ತಿರ ಬಂದು ತುಂಟತನ ಮಾಡಿ ಓಡಿ ಹೋಗುತ್ತಾನೆ. ಸ್ಟವ್ ಹತ್ತಿಸದೆ ಅಲ್ಲೇ ಬಿಟ್ಟು ತುಂಟತನ ಮಾಡಿದ ಮಗನನ್ನು ಹಿಡಿಯಲು ಅವರು ಅವನ ಹಿಂದೆ ಹೋಗುತ್ತಾರೆ. ಆದರೆ ವಿಧಿ ಆಟವೆಂಬಂತೆ ಅಂದು ಗ್ಯಾಸ್ ಸ್ಟವ್ ಅನ್ನು ಆನ್ ಮಾಡಿದ ನೆನಪೇ ಇಲ್ಲದ ಮಂಜುಳಾ ಅವರು ಬಂದು ಸ್ಟವ್ ಅನ್ನು ಹಚ್ಚಿಸುತ್ತಾರೆ. ಆಗಲೇ ಗ್ಯಾಸ್ ಸೋರಿಕೆ ಆದ್ದರಿಂದ ಬಗ್ಗನೆ ಹತ್ತಿದ ಬೆಂಕಿ ಅವರ ಮೈಯೆಲ್ಲ ಹತ್ತಿ
ತೀವ್ರವಾಗಿ ಉರಿಯುವಂತೆ ಮಾಡುತ್ತದೆ. ಅಂದು ಗ್ರಹಚಾರಕ್ಕೆ ಸಿಂಥೆಟಿಕ್ ನೈಟಿಯನ್ನು ಧರಿಸಿದ್ದರಿಂದ ಮಂಜುಳಾರವರು ಬಹುಬೇಗ ಬೆಂಕಿಗೆ ತುತ್ತಾಗಿ ಬಿಡುತ್ತಾರೆ. ನಂತರ ಎಲ್ಲೋ ಹೋಗಿದ್ದ ಅವರ ಅತ್ತಿಗೆ ಬಂದು ನೋಡಿ ಅವರನ್ನು ಒಂದು ಆಟೋದಲ್ಲಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡುತ್ತಾರೆ. ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡರಾದರೂ ಒಂದು ವಾರದ ನಂತರ ಅಂದರೆ ಸೆಪ್ಟೆಂಬರ್ 12, 1986ರಲ್ಲಿ ಅವರು ಮರಣ ಹೊಂದುತ್ತಾರೆ. ಆದರೆ ಮಂಜುಳಾರವರ ಸಾವಿನ ಬಗ್ಗೆ ಕೆಲವರು ಹೇಳುವುದೇ ಬೇರೆ. ಇದು ಅಕಾಲಿಕ ಸಾವು, ಸ್ವಯಂಕೃತ ಅಪರಾಧ. ಸ್ವಲ್ಪ ನಿಭಾಯಿಸಬೇಕಾಗಿತ್ತು, ಅವರಿಗೆ ಧೈರ್ಯ ಹೇಳಬೇಕಾಗಿತ್ತು, ಧೈರ್ಯ ತಗೋಬೇಕಾಗಿತ್ತು. ಜೀವನದಲ್ಲಿ ಎಷ್ಟೋ ಆಘಾತಗಳು ಬರ್ತವೆ, ಕಷ್ಟಗಳು ಬರ್ತವೆ, ತೊಂದರೆಗಳು ಬರ್ತವೆ. ಸಹಿಷ್ಣು ಆಗಬೇಕು, ಕಷ್ಟ ಸಹಿ. ಮಂಜುಳಾರವರ ಗಂಡ ಹೆಚ್ಚಾಗಿ ಅವರ ಜೊತೆ ಇರುತ್ತಿರಲಿಲ್ಲ. ಬಹುವಾಗಿ ಒಂಟಿತನದಿಂದ ಬಾಳಿದ ಮಂಜುಳಾರವರು ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಆಕಸ್ಮಿಕವಾಗಿ ಆದ ಸಾವಲ್ಲ ಎಂದು ಚಿತ್ರರಂಗದ ಕೆಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಕಣ್ಣಾರೆ ಕಂಡ ಅವರ ಅತ್ತಿಗೆ ಇದು ಆತ್ಮಹತ್ಯೆಯಲ್ಲ, ಆಕಸ್ಮಿಕವಾಗಿ ಆದ ಘಟನೆ ಎಂದು ಹೇಳುತ್ತಾರೆ. ನೈಟಿ ಅದೇನಾಯ್ತು, ಅದು ಮೆತ್ಕೊಂಡ್ಬಿಡ್ತು, ತೆಗಿಯೋಕೆ ಆಗ್ಲಿಲ್ಲ. ಸೂಸೈಡ್ ಅಲ್ಲ, ಸುಮ್ಮನೆ ಇಲ್ಲ. ನಾವು ಪ್ರೆಸೆಂಟ್ ಅಲ್ಲೇ ನಾವಿದ್ದು ನೋಡಿ. ಆದರೆ ಈ ರೀತಿಯಾದ ಘಟನೆ ಆತ್ಮಹತ್ಯೆಯು ಆಕಸ್ಮಿಕವೋ, ಆದರೆ ಮಂಜುಳಾರವರ ಅಂತ್ಯ ಮಾತ್ರ ಅವರೊಂದಿಗೆ ದುರಂತವಾಗಿ ಇಂದಿಗೂ ಉಳಿದು ಹೋಗಿದೆ. ಜನರ ಚರ್ಚೆ ಆತ್ಮಹತ್ಯೆಯೋ ಆಕಸ್ಮಿಕವೋ ಏನೇ ಆದರೂ ಅವರ 1.5 ವರ್ಷದ ಮಗ ಅಭಿಷೇಕ್ನನ್ನು ಬಿಟ್ಟು ಕನ್ನಡ ಚಿತ್ರರಂಗದ ತನ್ನೆಲ್ಲ ಸಿನಿ ರಸಿಕರನ್ನು ಆಗಲಿ ಒಬ್ಬಂಟಿಯಾಗಿ ಇಹಲೋಕ ತ್ಯಜಿಸಿದ್ದ ಮಂಜುಳಾರವರ ಸಾವು ಇಡೀ ಚಿತ್ರರಂಗಕ್ಕೆ, ಅವರ ಅಭಿಮಾನಿಗಳಿಗೆ ಒಂದು ತುಂಬಲಾಗದ ನಷ್ಟ ಉಂಟು ಮಾಡುತ್ತದೆ. ರಾಣಿಯಂತೆ 10 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರಿಲ್ಲ, ನಾ ಬರುವ ದಾರಿ ಗೌರವ ತೋರಿ ಎಂದು ಆಡಿ ಮೆರೆದಿದ್ದ ಮಂಜುಳಾರವರು ಕೇವಲ 32 ವರ್ಷಕ್ಕೆ ದುರಂತ ಅಂತ್ಯ ಕಂಡದ್ದು ಮಾತ್ರ ಆ ವಿಧಿಯ ವಿಪರ್ಯಾಸವೇ ಸರಿ. ಇಂದಿಗೂ ಅವರ ಸಮಾಧಿಯನ್ನು ಅವರ ಹುಟ್ಟೂರಾದ ತುಮಕೂರಿನ ಹೊನ್ನೇನಹಳ್ಳಿಯಲ್ಲಿ ನೋಡಬಹುದು.